ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಗ್ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವುದೇ ಡಿಲೇ ಇಲ್ದಂಗೆ. ರೋಹಿತ್ ಶರ್ಮಾ ಅವರ ರೀಸೆಂಟ್ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದೇ ಒಂದು ಬೀಚಲ್ಲಿ ಇವರು ಶರ್ಟ್ಲೆಸ್ ಇರುವಂಥ ಒಂದು ಪಿಕ್ಚರು. ಮುಂಚೆ ರೋಹಿತ್ ಶರ್ಮಾ ಅವ್ರನ್ನ ನಾವು ಯಾವ ಥರ ಅನ್ಕೊಂಡಿದ್ವಿ ಅಂತಂದರೆ ಗುಂಡಾರಿ ಗುಂಡ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ರೋಹಿತ್ ಶರ್ಮಾ ಸೀರಿಯಸ್ಲಿ ಗುರು ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಏನಾಗಿದ್ರೆ ಏನು ಹೆವಿ ಮಾಡೋದು, ಏನೋ ಸಿಕ್ಸ್ ಪ್ಯಾಕ್ ಬರ್ಸ್ಕೊಂಡ್ಬಿಡಿದ್ರೆ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮುಂಚೆ ಇದ್ದಂಥ ರೋಹಿತ್ ಶರ್ಮಾಗೂ ಇವಾಗ ಇರೋವಂಥ ರೋಹಿತ್ ಶರ್ಮಾಗೂ ಸಿಕ್ಕಾಪಟ್ಟೆ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಆ ಕಟ್ಸು ಕೂಡ ಹಿಂದೆಗಡೆ ಬ್ಯಾಕಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೇಂಜಿಗೆ ಟ್ರಾನ್ಸ್ಫಾರ್ಮ್ ಆಗೋದು ಒಬ್ಬ ಕ್ರಿಕೆಟರ್, ಅದು ಈ ಒಂದು ಏಜಲ್ಲಿ ಸೀರಿಯಸ್ ಆಗಿ ತೊಗೊಂಡು ಏನೇನು ದೊಡ್ಡ ಏಜ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಿಲ್ಲ ನಾನು. ಬಟ್ ಸೀರಿಯಸ್ ಆಗಿ ನೋಡಿ, ಅವ್ರ ಕೆರಿಯರ್ಲೇ ಇಷ್ಟರ ಮಟ್ಟಿಗೆ ಅವ್ರ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡಿಲ್ಲದೆ ಇರೋರು, ಯಂಗ್ ಏಜಲ್ಲೇ ಇಷ್ಟರ ಮಟ್ಟಿಗೆ ಫೋಕಸ್ ಮಾಡದೇ ಇರೋರು ಈ ಏಜಲ್ಲಿ ಫೋಕಸ್ ಮಾಡಿಬಿಟ್ಟು ಈ ಥರ ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಖಂಡಿತ ಅಪ್ರಿಷಿಯೇಟ್ ಮಾಡಲೇಬೇಕು. ನೋಡಿ 2027 ವರ್ಲ್ಡ್ ಕಪ್ಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಗೊತ್ತು. ಫಿಟ್ನೆಸ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು 2027 ವರ್ಲ್ಡ್ ಕಪ್ ಆಡಬೇಕು ಅಂತ ಅದಕ್ಕೋಸ್ಕರ ಈ ರೇಂಜಿಗೆ ಟ್ರಾನ್ಸ್ಫಾರ್ಮ್ ಆಗಿರೋದು. ಅಪೇಟ್ ಬಿಟ್ಟು ಕಾಸಿಫ್ ವಿಶ್ವನಾಥನ್ CSK CEO ಒಂದು ಸೆಟ್ ಮಾಡಿಕೊಂಡಿದ್ದಾರೆ MS ಧೋನಿ ಅವರ ಬಗ್ಗೆ. ಏನ್ ಗುರು ಸದ್ದಾಗ್ತಿದೆ ಸಿಕ್ಕಾಪಟ್ಟೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಾಡ್ತಾರಂತೆ MSD ಅವರು. ಆ್ಯಂಡ್ ಸ್ವಲ್ಪ ಮ್ಯಾಚಸ್ನ ಮಾತ್ರ ಆಡ್ತಾರಂತೆ, ಜಾಸ್ತಿ ಮ್ಯಾಚಸ್ನ ಆಡೋದಿಲ್ವಂತೆ ಈ ವರ್ಷ. ಏನಿದು ಕತೆ, ಏನಾಗ್ತಾ ಇದೆ CSKಲಿ ಅಂತ ಒಂದು ಕ್ವಶನ್ ಬಂದಾಗ, ಯಾಕಂದರೆ ರಿಪೋರ್ಟ್ಸ್ಗಳೆಲ್ಲ ಬಂದಿತ್ತು ಈ ಥರನೇ. ಅವ್ರು ಕೊಟ್ಟಿರೋಂಥ ಉತ್ತರ ಇದು. ಯಾರು ಹೇಳಿದವರು ನಿಮಗೆ MS ಧೋನಿ ಅವರು ಬರೀ ಮಿನಿಮಲ್ ಮ್ಯಾಚಸ್ನ, ಬರೀ ಒಂದು 4-5 ಮ್ಯಾಚ್ನ ಮಾತ್ರ ಆಡ್ತಾರಂತೆ? ಯಾರು ಹೇಳಿದವರು ನಿಮಗೆ? ಅದು ಕ್ಯಾಪ್ಟನ್ಗೆ ಬಿಟ್ಟಿದ್ದು ಆ್ಯಂಡ್ ಒಂದು ಸ್ಟಾಫಿಗೆ ಬಿಟ್ಟಿದ್ದು, ಅಂದರೆ ಕೋಚಿಂಗ್ ಸ್ಟಾಫಿಗೆ ಬಿಟ್ಟಿದ್ದು. ನಾನು ಅದನ್ನು ಫೋರ್ಸ್ ಮಾಡಿಬಿಟ್ಟು ಹೇಳೋದಕ್ಕಾಗೋದಿಲ್ಲ. MS ಧೋನಿ ಆಡಿಸ್ಲೇಬೇಕು, MS ಧೋನಿ ಹಿಂಗೆ ಆಡಬೇಕು ಹಂಗೆ ಆಡಬೇಕು, MS ಧೋನಿ ವಿಕೆಟ್ ಕೀಪಿಂಗು ಮಾಡಬೇಕು, MS ಧೋನಿ ವಿಕೆಟ್ ಕೀಪರ್ ಬ್ಯಾಟರ್ ಆಡಬೇಕು ಅಥವಾ ಬರೀ ಬ್ಯಾಟರ್ ಆಡಬೇಕು, ಇಂಪ್ಯಾಕ್ಟ್ ಪ್ಲೇಯರ್ ಆಡಬೇಕು ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ಅದು ನಮ್ಮ ಟೀಮ್ ಯಾವ ಥರ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಆ ಕಡೆನೂ ಹೇಳಿಲ್ಲ ಈ ಕಡೆನೂ ಹೇಳಿಲ್ಲ. ಒಟ್ಟಲ್ಲಿ MS ಧೋನಿ ಮಿನಿಮಮ್ ನಂಬರ್ ಆಫ್ ಮ್ಯಾಚಸ್ 4-5 ಮ್ಯಾಚ್ನ ಮಾತ್ರ ಆಡ್ತಾರೆ ಅನ್ನೋ ಥರ ಹೇಳಿದ್ರಲ್ಲ, ರಿಪೋರ್ಟ್ಸ್ಗಳು ಬಂದಿತ್ತಲ್ಲ. ಇದೆಲ್ಲ ಸುಳ್ಳು, ನೀವು ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. MS ಧೋನಿ ಎಲ್ಲ ಮ್ಯಾಚ್ನೂ ಆಡ್ಬೋದು ಅಂತ ಹೇಳಿದ್ದಾರೆ. ಅಪೇಟ್ ನಂಬರ್ 3 ಸೂರ್ಯಕುಮಾರ್ ಯಾದವ್ ಅವರು ಸಾರಿ ಕೇಳಿದ್ರಂತೆ ಅಕ್ಷರ್ ಪಟೇಲ್ಗೆ. ಹೌದು, ಟೂರ್ನಮೆಂಟ್ನಾಗ ಗೆಲ್ತಾ ಇದ್ದಂಗೆ ಫಸ್ಟ್ ಥಿಂಗ್ ನಾನು ಮಾಡಿದ್ದೇನು ಅಂತಂದರೆ ಅಕ್ಷರ್ ಪಟೇಲ್ಗೆ ಸಾರಿ ಕೇಳೋದು. ಯಾಕೆ ಅಂತಂದರೆ ನಾನು ಇವ್ರನ್ನೇ ಡ್ರಾಪ್ ಮಾಡಿಬಿಟ್ಟಿದೆ. ಹೌದು, ಡ್ರಾಪ್ ಮಾಡಿದ್ರಪ್ಪ ಅಕ್ಷರ್ ಪಟೇಲ್ನ. ವೈಸ್ ಕ್ಯಾಪ್ಟನ್ ಏನಕ್ಕೆ ಡ್ರಾಪ್ ಮಾಡಿದ್ರೆ ಅಂತ ಕಂತ್ರಿ ಟೀಮ್ ಗುರು, ಇದು ಗ್ರೂಪ್ ಸೈಜ್ ಅಂತ ಕಾಣಿಸುತ್ತೆ. ಏನು ಕಂತ್ರಿ ಆಟ ಆಡ್ತಾವ್ರೆ ಗುರು ಇವರು, ಅಕ್ಷರ್ ಪಟೇಲ್ ಏನಕ್ಕೆ ಡ್ರಾಪ್ ಮಾಡಿದ್ದಾರೆ ಅನ್ನೋ ಥರ ನಾವೆಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಟ್ಟಿದ್ವಿ. ವೈಸ್ ಕ್ಯಾಪ್ಟನ್ ಅದು 2024 ವರ್ಲ್ಡ್ ಕಪ್ನ ಗೆಲ್ಸೋದಕ್ಕೆ ಇವ್ರದ್ದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು. ಅದನ್ನು ಸಿಕ್ಕಾಪಟ್ಟೆ ಸಲ ಹೇಳಿದ್ದೀನಿ ನಾನು. ಸೊ ಅವ್ರನ್ನ ಏನಕ್ಕೆ ಡ್ರಾಪ್ ಮಾಡಬೇಕಾಗಿತ್ತು, ಬೇರೆಯವ್ರಿಲ್ವ ಡ್ರಾಪ್ ಮಾಡೋದಕ್ಕೆ ಅಂತ. ಸೊ ಅವ್ರನ್ನ ಒಳಗಡೆ ಹಾಕಂತ ಇದ್ದಂಗೆ ಮ್ಯಾಚ್ ವಿನಿಂಗ್ ಕಾಂಟ್ರಿಬ್ಯೂಷನ್, ಎಂತೆಂಥ ಕ್ಯಾಚು, ಎಂತೆಂಥ ಬೌಲಿಂಗು, ಬ್ಯಾಟಿಂಗ್ ಅವಕಾಶ ಸಿಗಲೇ ಇಲ್ಲ. ಬಟ್ ಅವ್ರು ಬೌಲಿಂಗಿಂದ ಅವ್ರು ಕ್ಯಾಚಿಂಗಿಂದನೇ ಪ್ರೂವ್ ಮಾಡಿಬಿಟ್ರು. ಅವರು ಸಖತ್ ಕ್ಲಾಸ್ ಪ್ಲೇಯರು. ಆ್ಯಂಡ್ ಅವರಿಂದ ವರ್ಲ್ಡ್ ಕಪ್, ಅವರಿಂದ ಮೇಯ್ನಾಗಿ ವರ್ಲ್ಡ್ ಕಪ್ ಗೆದ್ಬಿಡ್ತು ಅಂತ ಹೇಳ್ತಿಲ್ಲ, ಅವರು ಕೂಡ ವರ್ಲ್ಡ್ ಕಪ್ ಗೆಲ್ಲೋದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಹೇಳಿದ್ರಿ. ಆ್ಯಂಡ್ ಅವ್ರು ಥ್ಯಾಂಕ್ಸು ಕೂಡ ಹೇಳಿದ್ರು ಅಂತದಕ್ಕೆ, ಸಾರಿ ಕೇಳಿದ್ರ ಜೊತೆಗೆ. ಅಪೇಟ್ ನಂಬರ್ 4 ಮಾತಾಡಿದ್ದಾರೆ ಗೌತಮ್ ಗಂಭೀರ್ ಅವರು ಹರ್ಷದೀಪ್ ಸಿಂಗ್ ಅವರ ಬಗ್ಗೆ. ಗೊತ್ತಲ್ಲಪ್ಪ ಏನಾಯಿತು ಅಂತ, ಡ್ಯಾರಲ್ ಮಿಚೆಲ್ ಅವರಿಗೆ ಇವ್ರಿಗೂ ಕ್ಲಾಶ್ ಆಗಿದ್ದು ಫೈನಲಲ್ಲಿ. ಸೊ ಆ ವಿಚಾರದ ಬಗ್ಗೆ ಮಾತಾಡ್ತಾ ಏನಕ್ಕೆ ಸಾರಿ ಕೇಳಬೇಕು, ನಾವೆಲ್ಲ ಸಾರಿ ಗಿರಿ ಎಲ್ಲ ಕೇಳಲ್ಲ ಕಣ್ರಿ, ನಾವು ಆ ಒಂದು ಆ್ಯಟಿಟ್ಯೂಡಲ್ಲಿ ಇರಬೇಕು ಪ್ಲೇಯರ್ಸ್ಗಳು. ನಾವು ಬಕ್ಕೊಂಡು ಕುತ್ಕೊಂಡ್ಬಿಡ್ತು ಹಿಂಗಾಗ್ಬಿಡ್ಬೇಕಾ ನಿಮಗೆ, ಸಾರಿ ಕೇಳ್ಬಿಡ್ಬೇಕಾ? ಯಾವ ಬೋಲರ್ಗೂ 2 6 ಹೊಡೆದಾದ್ಮೇಲೆ ಖುಷಿ ಆಗೋದಿಲ್ಲ, ಸಾರಿ ಕೇಳಬೇಕು ಅಂತ ಅನ್ಸೋದಿಲ್ಲ. ಏನೋ ಸಾರಿ ಕೇಳಬೇಕಾಯ್ತಾ ಹಿಂಗೆ ಕೈ ಕಟ್ಕೊಂಡು 2 6 ಹೊಡೆದಾದ್ಮೇಲೆ? ಅವೆಲ್ಲ ಇಲ್ಲ ನಮ್ಮ ಹತ್ರ ಅಂತ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ. ಅದೇ ನಮಗಾಗಿತ್ತು ಅಂತಂದರೆ, ಒಬ್ಬ ಇಂಡಿಯನ್ ಬ್ಯಾಟ್ರು, ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿನ ಅಂತ ಅನ್ಕೊಳ್ಳಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿರ್ತಾರೆ, 2 6 ಹೊಡೆದ್ಬಿಡ್ತಾರೆ. ಇವರು ಸಿಟ್ಟತ್ಬಿಟ್ಟು ವಿರಾಟ್ ಕೊಹ್ಲಿಗೆ ಬಾಲ್ ತಗೊಂಡು ಹೊಡೆದ್ಬಿಟ್ಟು ಸಾರಿ ಕೇಳ್ದಂಗೆ ಹೆಂಗೆ ತೆರಿಕೊಂಡು ಹೊರಟೋಗ್ಬಿಡ್ತು ಅಂತಂದರೆ ಅದು ಪಾಸಿಟಿವ್ ಅಪ್ರೋಚ್ ಅಂತಾರ? ಏನಾದರೂ ಆ್ಯಟಿಟ್ಯೂಡ್ ಅಂತ ಹೇಳ್ತಾರಾ? ಬೇಕು ಅಂತ ಹೊಡೆದ್ಬಿಟ್ಟು ತಿರ್ಕೊಂಡೋಗದ ಡಬ್ಬ ಅಂತ ಹೇಳ್ತಾರೆ. ಸೊ ಇವ್ರು ನೋಡ್ರೆ ಅದನ್ನು ಬ್ಯಾಕ್ ಮಾಡ್ತಾವ್ರೆ. ಸೊ ನಮಗಂತೂ ಇದು ಇಷ್ಟ ಆಗಲಿಲ್ಲ. ಗೌತಮ್ ಗಂಭೀರ್ ಅವರು ಕೊಟ್ಟಂಥ ಉತ್ತರ, ಸಾರಿಯನ್ನು ಕೇಳಬೇಕು ಅಂತ ಹೇಳಿರೋದನ್ನ. ತಪ್ಪು ಮಾಡಿದಾಗ ಸಾರಿ ಕೇಳಬೇಕು ಗುರು, ತಪ್ಪಿದ್ದಾಗ ಸುಮ್ಮನೆ ಹೊಡೆದ್ಬಿಟ್ಟು ಅಲ್ಲಿ ಸಾರಿ ಕೇಳ್ದಂಗೆ ತಿರ್ಕೊಂಡು ಹೋಗ್ಬಿಡ್ತು ಅಂತಂದ್ರೆ ಏನಂತಾರೆ, ಏನಾದ್ರು ಅರ್ಥ ಇದೆಯಾ ಅದರಲ್ಲಿ? ಬುಲ್ಡಾಗಿ ಬಿಡಬೇಕು ಹಂಗೇನೆ ಗೌತಮ್ ಗಂಭೀರ್ ಹೇಳ್ತಿರೋದು ನೋಡ್ಕೊ ಅಂತಂದ್ರೆ. ಅದೇ ಬಾಲಲ್ಲಿ ಗಂಭೀರ್ ಹಣ್ಣಿಗೆ ಹೊಡಿಬೇಕಾಗಿತ್ತು, ಅವಾಗ ಅವರು ಸಾರಿ ಕೇಳ್ದಂಗೆ ಹೋಗಿತ್ತು ಅಂತಂದರೆ ಹೆಂಗೆ ರಿಯಾಕ್ಟ್ ಮಾಡೋರು ಅಂತ ನೋಡಬೇಕಾಗಿತ್ತು. ಅವ್ರು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೆ, ಏನು ಹೇಳ್ತಾರಪ್ಪ. ಅಪೇಟ್ ನಂಬರ್ 5 ಮೆಗ್ರಾತ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ರಿಲೇಟೆಡು. ಅವ್ರು ಹೇಳ್ತಾರೆ, ನಾನು ಸಂಜು ಥರ ಪ್ಲೇಯರ್ನ ಜಾಸ್ತಿ ನೋಡಿಲ್ಲ. ಸಂಜು ಹೆಂಗೆ ಅಂತಂದರೆ ಅವ್ರ ಟೀಮಿಂದ ಈಚೆಗಡೆ ಇಟ್ರು
ಏನೂ ಮಾತಾಡೋದಿಲ್ಲ. ಒಂಥರ ನೋಡಿ ಅವ್ರು ಕಾಮ್ ಕೂಲ್ ಆ್ಯಂಡ್ ಕಂಪೋಸ್ ರಿಲ್ಯಾಕ್ಸ್ಡ್ ಆಗಿನೇ ಇರ್ತಾರೆ. ಅವ್ರ ಮುಖದಲ್ಲಿ ಯಾವುದೇ ಒಂದು ಭಾವನೆ ಗೊತ್ತಾಗಲ್ಲ. ಇವು ಮನುಷ್ಯ ಹುರ್ಕೊಂಡು ಕೂತ್ಕೊಂಡ್ಬಿಟ್ಟು ಅವ್ನುಗಳು ಡಗೌಟಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ದಾನೆ. ಯಾವುದೇ ಒಂದು ಖುಷಿ ಕ್ಷಣ ಆಗಿರಲಿ ನೋಡಿ, ವೆಸ್ಟ್ ಇಂಡೀಸ್ ಅಗೇನ್ಸ್ಟು ಗೆಲ್ಸಿದ್ರು, ಅವ್ರು ಆ ಥರ ಆಡ್ಬಿಟ್ಟು ಗೆಲ್ಸಿದ್ರು. ಬಟ್ ಆ ಒಂದು ಕ್ಷಣದಲ್ಲೂ ಕೂಡ ರಿಲ್ಯಾಕ್ಸ್ ಆ್ಯಂಡ್ ಕಂಪೋಸ್ಡ್ ಆಗಿದ್ರು. ಈ ಥರ ಪ್ಲೇಯರ್ಸ್ಗಳು ಸಿಗೋದಿಲ್ಲ ನೋಡಿ. ಆ ಥರ ಏನಾದ್ರು ಗೆಲ್ಸ್ತು ಅಂತಂದಾಗ ಓವರ್ ಆ್ಯಕ್ಷನ್ ಎಗ್ರಾಡಿ ಕುಣಿದಾಡಿ ಕುಪ್ಪಳಿಸ್ ಪಲ್ಟಿ ಹೊಡೆದು ಎಲ್ಲ ಮಾಡೋವಂಥವ್ರನ್ನ ನೋಡ್ಬಿಟ್ಟಿದ್ದು ನಾವು. ಬಟ್ ಅವರು ವರ್ಸ್ಟ್ ಕೇಸಲ್ಲೂ ಕೂಡ ಒಂದು ರಿಲ್ಯಾಕ್ಸ್ಡ್ ಆಗಿರ್ತಾರೆ, ಬೆಸ್ಟ್ ಕೇಸಲ್ಲೂ ಕೂಡ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಇಂಥ ಪ್ಲೇಯರ್ಸ್ಗಳು ಸಿಗೋದು ಸಿಕ್ಕಾಪಟ್ಟೆ ರೇರ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಶಿವಮ್ ದುಬೆ ಏನಕ್ಕೆ ಬಾಟಮಲ್ಲಿ ಬಂದರು? ಅವ್ರನ್ನ ಅಪ್ಡೌಡ್ರ್ ಕಳಿಸ್ಬೋದಾಗಿತ್ತಲ್ವ, ನಂಬರ್ 4 ಕಳಿಸ್ಕೊಡ್ಬೋದಾಗಿತ್ತಲ್ವ ಫೈನಲಲ್ಲಿ ಅಂತ ಕೇಳಿದಾಗ ಕೊಟ್ಟಿರೋಂಥ ಉತ್ತರ ಇದು. ಸೂರ್ಯಕುಮಾರ್ ಯಾದವ್ ಅವರು ಶಿವಮ್ ದುಬೆ ಬಗ್ಗೆ ಅವ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ರು ನಮಗೆ. ಸೆಲೆಕ್ಟರ್ ಆಗಿರಲಿ, ಜೊತೆಗೆ ಕೋಚ್ ಆಗಿರಲಿ, ಅವ್ರನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀನು ನಂಬರ್ 4 ಯೂಸ್ ಮಾಡ್ಕೊಬೋದು. ನಂಬರ್ 3 ಹಿಡ್ಕೊಂಡು ನಂಬರ್ 4, ನಂಬರ್ 5, 6, ನಂಬರ್ 7, ನಂಬರ್ 8 ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಅಂಥ ಬ್ಯಾಟರ್ ಶಿವಮ್ ದುಬೆ. ನಿನಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಯೂಸ್ ಮಾಡ್ಕೊ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ಆ ಒಂದು ಆಯಾಮ ನೋಡ್ತು ಅಂತ ಅಂದಾಗ 7 ಬಾಲಲ್ಲಿ ಆಲ್ಮೋಸ್ಟ್ 28 ರನ್ ಹೊಡೆದ್ರೆ, 8 ಬಾಲ್ಗೂ 7 ಬಾಲ್ಗೂ ಹೊಡೆದಿದ್ದಾರೆ. ಸೊ ಅದನ್ನು ತಗೊಂಡು ನೋಡ್ತಾ ಹೋದಾಗ ಎಂಥ ಇನ್ನಿಂಗ್ಸ್ ಆಡಿದ್ರು ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ. ಅವರ ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಬಟ್ ಅದು ಮೇಜರ್ ಡಿಫ್ರೆನ್ಸ್ನ ಮಾಡುತ್ತೆ. 26 ರನ್ನ ಕ್ವಿಕ್ಕಾಗಿ ಹೊಡಿಬೇಕು ಅಂತಂದರೆ ಎಲ್ಲರ ಕೈಲೂ ಆಗೋದಿಲ್ಲ. ಸೊ ಅದನ್ನು ಅವರು ಮಾಡಿದ್ದಾರೆ. ಸೊ ಅದನ್ನ ಯಾಕೆ ನೋಡೋದಿಲ್ಲ ನೀವು? ಏನಕ್ಕೆ ನಂಬರ್ 4 ಬರಬೇಕಾಗಿತ್ತು, ನಂಬರ್ 5 ಬರಬೇಕಾಗಿತ್ತು ಅಂತ ಕೇಳ್ತೀರಾ? ಅವ್ರು ಮಾಡಿರುವಂಥ ಒಂದು ಇಂಪ್ಯಾಕ್ಟ್ನ ನೀವು ಏನಕ್ಕೆ ನೋಟಿಸ್ ಮಾಡ್ತಾ ಇಲ್ಲ ಇಲ್ಲಿ ಅಂತ ಕ್ವೆಶನ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 7, ಜಿತೇಶ್ ಶರ್ಮಾ ಅವರು ಮಾತಾಡಿದ್ರೆ ಅವರು ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊಂಡ್ರಲ್ಲ ಈ ವಿಚಾರದ ಬಗ್ಗೆ. ನಾನು ಮನುಷ್ಯ ಗುರು, ನನಗೂ ಬೇಜಾರಾಗುತ್ತೆ. ನೀವು ಈ ಥರ ಕ್ವಶನ್ ಕೇಳ್ಬೋದಾ? ನನಗೆ ಬೇಜಾರಾಗುತ್ತಾ ಆಗಲ್ವ ಅಂತ ಕೇಳ್ಬೋದು. ಆಗುತ್ತೆ ಗುರು, ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗೋದಿಲ್ಲ? ಬೇಜಾರಾಗುತ್ತೆ. ಬಟ್ ಸೀನ್ ಏನು ಅಂತಂದರೆ, ನಮ್ಮ ಫ್ಯಾಮಿಲಿ ಆಗಿರಲಿ, ನಮ್ಮ ಫ್ರೆಂಡ್ಸ್ ಆಗಿರಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು ಆ ಒಂದು ಸೀನಲ್ಲಿ. ಇಲ್ಲಿ ರಿಂಕು ಸಿಂಗ್ ಅವರ ತಂದೆ ಯಾವ ಥರ ತೀರ್ಕೊಂಡ್ರೋ ಅದೇ ಥರ ಜಿತೇಶ್ ಶರ್ಮಾ ಅವರ ತಂದೆ ಕೂಡ ತೀರ್ಕೊಂಡ್ರು ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಇದೇನಕ್ಕೆ ಈಚೆಗಡೆ ಬಂದಿಲ್ಲ ಅಂತಂದರೆ, ಇವರು ಟ್ರೆಂಡಿಂಗಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಈಚೆಗಡೆ ಬರಲಿಲ್ಲ. ಇವರನ್ನು ವರ್ಲ್ಡ್ ಕಪ್ ಆಡ್ತಿತ್ತು ಅಂತಂದರೆ, ರಿಂಕು ಸಿಂಗ್ ಅವ್ರ ಜಾಗದಲ್ಲಿ ಇವರೇ ಇದ್ದಿತ್ತು ಅಂತಂದರೆ ಖಂಡಿತ ಇದು ಹೆವಿ ವೈರಲ್ ಆಗಿರೋದು. ಸೊ ಅವ್ರ ತಂದೆನೂ ಕೂಡ ತೀರ್ಕೊಂಡ್ರು ಅಂತ ಲಾಸ್ಟ್ ಸ್ಟೇಜಲ್ಲಿ ನಾನು ನಮ್ಮ ತಂದೆ ಜೊತೆಗಿದ್ನಲ್ಲ, ಅದು ನನಗೆ ಖುಷಿ ಇದೆ ಅಂತ ಹೇಳಿದರೆ. ವರ್ಲ್ಡ್ ಕಪ್ನ ಬಿಟ್ಟು ನೋಡ್ತು ಅಂತಂದಾಗ ಲಾಸ್ಟ್ ಸ್ಟೇಜಲ್ಲಿ ಅವ್ರ ತಂದೆ ಜೊತೆಗೆ ಅವ್ರು ಇದ್ರಂತೆ. ಸೊ ಇದು ಖುಷಿ ಇದೆಯಂತೆ. ಒಂದು ಪಡ್ಕೊಬೇಕು ಅಂದರೆ ಒಂದು ಕಳ್ಕೊಬೇಕಾಗತ್ತೆ. ಸೊ ಅವರಿಗೆ ವರ್ಲ್ಡ್ ಕಪ್ ಆಡಬೇಕು ಅಂತಲೇ ಆಸೆ ಇತ್ತಂತೆ. ಏನೂ ಮಾಡೋದಕ್ಕಾಗೋದಿಲ್ಲ ನೋಡಿ. ರಿಂಕು ಸಿಂಗಿಗೆ ನಾವು ಯಾವ ಥರ ಒಂಥರ ಅಯ್ಯೋ ಪಾಪ ಅಂತ ಹೇಳ್ತೀವೋ, ಅದೇ ರೀತಿ ಜಿತೇಶ್ ಶರ್ಮಾಗೂ ಕೂಡ ಅಯ್ಯೋ ಪಾಪ ಅಂತ ಹೇಳಲೇಬೇಕು. ಯಾಕಂದರೆ ಅವರು ವರ್ಲ್ಡ್ ಕಪ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಇಬ್ಬರು ತಂದೆನೂ ಕೂಡ ಪಾಸವೇ ಆಗಿದ್ದಾರೆ ಈ ಒಂದು ವರ್ಲ್ಡ್ ಕಪ್ ಟೈಮಲ್ಲಿ. ಅಪ್ಡೇಟ್ ನಂಬರ್ 8, ಗೌತಮ್ ಗಂಭೀರ್ ಅವರು ಬಂದ್ಬಿಟ್ಟು ಒಂದು ಮಾಸ್ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಮೀಡಿಯಾದ ಮುಂದೆ. ಅಲ್ಲ, ನಾನು ಯಾವತ್ತಾದರೂ ಬಂದ್ಬಿಟ್ಟು ಮೀಡಿಯಾ ಮುಂದೆ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಟೀಮ್ಗೋಸ್ಕರ ನಾನು ಹಿಂಗೆ ಮಾಡಿದೆ ಅಥವಾ ಅವ್ರು ಹಿಂಗೆ ಮಾಡಿದ್ರು ಒಂದು ಒಬ್ಬ ಇಂಡಿವಿಜುವಲ್ನ ಪಾಯಿಂಟ್ಔಟ್ ಮಾಡಿಬಿಟ್ಟು ಹೇಳೋದನ್ನ ನೋಡಿದ್ರೆ, ಅವ್ರು ಸಖತ್ತಾಗಿ ಮಾಡಿದ್ರು, ಅವ್ರು ಡಬ್ಬಾ ಥರ ಮಾಡಿದ್ರು, ಅವರು ಅಂತ. ನಾನು ಟೀಮ್ ವಿಚಾರ ಮಾತಾಡ್ತೀನಿ, ಕಂಪ್ಲೀಟಾಗಿ ಎಂಟೈರ್ ಟೀಮ್ ಪರವಾಗಿ ಕೂತ್ಕೊಂಡು ಮಾತಾಡ್ತೀನಿ. ಟೀಮ್ ಅಂದರೆ ಟೀಮು ಅಷ್ಟೇ. ನಾನು ಇಂಡಿವಿಜುವಲ್ ಪರವಾಗಿ ಇಂಡಿವಿಜುವಲ್ಗೋಸ್ಕರ ನಾನೇ ಮಾಡಿಬಿಟ್ಟೆ ಅಂತ ಹೇಳೋವಂಥದ್ದು ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಯಾವಾಗಲೂ ಟೀಮ್ನ ಮುಂದೆ ಇಟ್ಕೊಂಡು ಮಾತಾಡುವಂಥ ಒಬ್ಬ ಮನುಷ್ಯನ ನೀವು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತೀರಾ ಅಂತಂದರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಬ್ಬ ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ ಟೀಮ್ ಅಂತ ಯೋಚನೆ ಮಾಡೋನು ಯಾವಾಗಲೂ. ಒಬ್ಬ ಇಂಡಿವಿಜುವಲ್ ಸ್ಕೋರ್ನ ಹೊಡಿತಾ ಇದ್ದಾನೆ ಅಂತ ಅಂದರೆ ನಾನು ಇಂಡಿವಿಜುವಲ್ ಸ್ಕೋರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರಲಿಲ್ಲ. ಯಾವಾಗ ನಾನು ಆಡ್ತಾ ಇರಬೇಕು ಯೋಚನೆ ಮಾಡ್ತಾ ಇರಲಿಲ್ಲ. ಹೌದು, ಯೋಚನೆ ಮಾಡಿಲ್ಲ ಅಂತಲೇ ಹೇಳ್ಬೋದು. 97 ಹೊಡೆದಿಲ್ಲಪ್ಪ 2011 ವರ್ಲ್ಡ್ ಕಪ್ಪಲ್ಲಿ 4 ಹೊಡೆಗೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. ಇಲ್ಲಾಂದರೆ ಟುಕು ಆಡ್ಬಿಟ್ಟು ಆರಾಮಾಗಿ 4 ಹೊಡ್ಕೊಂಡಿರ್ಬೋದು. ನಾವೇನು ಹೇಳ್ತಿಲ್ಲ, ಇವ್ರದ್ದು ಒಂಥರ ಇಂಡಿವಿಜುವಲ್ ಸ್ಕೋರ್ ಮೇಲೆ ಫೋಕಸ್ ಇತ್ತು ಅಂತ. ಬಟ್ ಅದೇ ಈ ವಿಚಾರಕ್ಕೆ ಬಂತು ಅಂದರೆ ಸ್ವಲ್ಪ ನೆಗೆಟಿವ್ ಅಷ್ಟೇ. ಸಾರಿ ಕೇಳಬಾರ್ದಾಗಿತ್ತು ಅಂತ ಹೇಳ್ದಿದ್ಯಲ್ಲ, ಬಾಲಲ್ಲಿ ಹೊಡೆದ್ರೂ ಸಾರಿ ಕೇಳಬಾರ್ದಾಗಿತ್ತು ಅಂತ. ಸೊ ಅದು ಸ್ವಲ್ಪ ನೆಗೆಟಿವ್ ಅಷ್ಟೇ. ಬೇರೆ ಆಯಾಮದೆಲ್ಲ ಓಕೆ ಗುರೋ, ವೆಲ್ ಡಿಸರ್ವಿಂಗೇನೆ ಕೋಚ್ ಆಗೋದಕ್ಕೆ. ಯಾಕಂದರೆ ಟೀಮ್ ಮುಂದೆ ಇಟ್ಕಡೆನೇ ಮಾತಾಡ್ತಾರೆ. ಇಂಡಿವಿಜುವಲ್ ಆಗಿ ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು ಅನ್ನೋದು ಬರೀ ಇಂಡಿವಿಜುವಲ್ ಆಗಿ ಮಾತಾಡಲ್ಲ. ಬರೀ ಟೀಮ್ ಸಾಕಾಗಿ ಆಡಿದ್ರೆ ಟೀಮ್ ಬಗ್ಗೆನೇ ಮಾತಾಡ್ತಾರೆ ಗೌತಿ ಅವರು. ಅಪ್ಡೇಟ್ ನಂಬರ್ 9, BCCIನ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಒಂದು ಅವಾರ್ಡ್ನ ರಾಹುಲ್ ದ್ರಾವಿಡ್ ಅವರಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಡಬಾರ್ದು ರಾಹುಲ್ ದ್ರಾವಿಡ್ಗೆ? ರಾಹುಲ್ ದ್ರಾವಿಡ್ ಏನು ಮರ್ತಿಲ್ಲ. ನಾವು 2024 ವರ್ಲ್ಡ್ ಕಪ್ನ ಗೆಲ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ ನಮಗೆ ಗೊತ್ತು. ಇವರೇ ಹೇಳಿದರೆ, ಗೌತಮ್ ಗಂಭೀರ್ ಅವರೇ. ಅವರು ಬಿಟ್ಕೊಂಡು ಕೊಟ್ಟಿದ್ದನ್ನ ಇನ್ಫ್ಯಾಕ್ಟ್ ಸೂರ್ಯಕುಮಾರ್ ಯಾದವ್ ಕೂಡ ಹೇಳಿದ್ದಾರೆ. ರೋಹಿತ್ ಶರ್ಮಾ ಅವರು ಜೊತೆಗೆ ರಾಹುಲ್ ದ್ರಾವಿಡ್ ಅವರು ಬಿಟ್ಕೊಂಡು ಕೊಟ್ಟಿದ್ದನ್ನ ನಾವು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದ್ವಿ. ಅಲ್ಲೇ ಟೀಮು ಸೈಕಕ್ ಫ್ರೇಮ್ ಆಗೋಗ್ಬಿಟ್ಟಿತ್ತು. ಅಲ್ಲಿಂದ ಆಚೆಗೆ ಸೈಕಕ್ ಫ್ರೇಮ್ ಮುಂಚೆನೇ ಮಾಡಿಬಿಟ್ಟಿದ್ರು. ಅವ್ರು ಏನು ಬಿಟ್ಕೊಂಡು ಕೊಟ್ಟಿದ್ರು ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟು ನಿಲ್ಸಿದ್ದೀವಿ ಅಷ್ಟೇ. ನಾವು ಡಿಫೈನ್ ಮಾಡ್ಕೊಂಡಿದ್ದೀವಿ ಈ ಒಂದು ವರ್ಲ್ಡ್ ಕಪ್ನ. ಇದಕ್ಕೆ ಮೈನ್ ಕಾರಣ ರಾಹುಲ್ ದ್ರಾವಿಡ್ ಇವರು ರೋಹಿತ್ ಶರ್ಮಾ ಅಂತ ಕೂಡ ಹೇಳಿದ್ದಾರೆ. ಸೊ ಕೊಡಲೇಬೇಕು ಈ ಅವಾರ್ಡ್ನ. ಇನ್ಯಾರಿಗೆ ಕೊಡ್ತಾರೆ?